ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ವೀಕ್ ಡೇಸ್ ವ್ಲಾಗ್ ನೋಡಿರ್ತೀರಾ, ಕೆಲಸ ಇರುತ್ತೆ, ಆಫೀಸ್ ವರ್ಕ್ಸ್ ಎಲ್ಲ ಇರುತ್ತೆ. ಬಟ್ ಫಾರ್ ದ ಚೇಂಜ್ ನಾನು ಇವತ್ತು ವೀಕ್ ಎಂಡ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಸ್ಯಾಟರ್ಡೇ ವ್ಲಾಗ್. ಸೊ ಎದ್ದ ತಕ್ಷಣ ನಾನು ಬಿಸ್ನೀರಿಂದ ಸ್ಟಾರ್ಟ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಟೈಮ್ ಮರ್ತೋಗ್ತೀನಿ, ಬಟ್ ಯಾ ಇಟ್ ಡಿಪೆಂಡ್ಸ್. ಗೈಸ್, ಪಾಪ ಕಾರ್ ಓಡಿಸೋದು ನಾನು ನಮ್ಮಮ್ಮ 7 ಗಂಟೆಗೆ ಕಾರ್ ವಾಶ್ ಮಾಡ್ಕೊಂಡು ಕುಂತಿದ್ದಾರೆ. ಯಾಕಂದರೆ ನಾನು 2 ದಿನದಿಂದ ಹೇಳ್ತಿದ್ದೆ ಕಾರ್ ವಾಶ್ ಮಾಡಬೇಕು ಫ್ರಂಟ್ ಗ್ಲಾಸ್ ಚೆನ್ನಾಗಿಲ್ಲ ಅಂತ. ಪಾಪ ಬೆಳಗ್ಗೆನೇ ವಾಶ್ ಮಾಡ್ಕೊಂಡು ನಾಳೆ ಸ್ಟಾರ್ಟ್ ಮಾಡಿದ್ಲು ಅಂತ ಹೇಳ್ತವ್ರೆ ವ್ಲಾಗ್ ಮಾಡೋದನ್ನ. ಏನಿವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನಕ್ಕೆ ಅಂದರೆ ನಿನ್ನ ಕತೆ ಕೇಳೋಕ್ಕಾಗಲ್ವಲ್ಲ, ಅದಕ್ಕೆ. ಆ್ಯಕ್ಚುಲಿ ಅದೇನಾಯಿತು ಅಂದರೆ ನಮ್ಮಮ್ಮ ಕಾರ್ನ ಸ್ವಲ್ಪ ಹಿಂದೆ ಪಾರ್ಕ್ ಮಾಡು, ನೀರು ಹಾಕಬೇಕು ಅಂತ ಹೇಳಿದ್ರು. ಬಟ್ ಐ ಆಮ್ ಸ್ಟಿಲ್ ಇನ್ ದ ಪ್ರಾಸೆಸ್ ಆಫ್ ಲರ್ನಿಂಗ್. ರಿವರ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾನೇನು ಅಂದ್ಕೊಂಡೆ ಇಟ್ ವುಡ್ ಬಿ ಈಸಿ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ. ಅದು ನೋಡಿದ್ರೆ ನಾನು ಒಂದು ವೀಲ್ನ ಕೆಳಗಡೆ ಹಾಕಿಬಿಟ್ಟಿದ್ದೆ. ಸೊ ಯಾರೋ ಒಬ್ಬರು ಬಂದು ಹೆಲ್ಪ್ ಮಾಡಿದ್ರು. ಆ ಮೂಮೆಂಟ್ಗೆ ನಮ್ಮಮ್ಮ ಹೆದರ್ಕೊಂಡ್ರು. ಬಟ್ ಅದಾದಮೇಲೆ ಸಿಕ್ಕಾಪಟ್ಟೆ ನಗ್ತಾಯಿದ್ರು. ವಿಂಡೋ ಓಪನ್ ಆಗಿದೆ ನೋಡಿ, ಇಲ್ಲಿ ನಮ್ಮಮ್ಮ ಮಾಡಿದ ಅವತಾರ. ತೆಗಿಯೋದನ್ನ ವಿಂಡೋ ತೆಗ್ದ್ಬಿಟ್ಟು ಒರೆಸ್ಬೇಕು ಇವಾಗ. ಕ್ಲೋಸ್ ಮಾಡ್ಲಾ? ಅಯ್ಯೋ ನೀನೊಂದು. ಏಯ್, ನನ್ನ ಮೇಲೆಲ್ಲ ಹೋಗಿಸ್ತಾವ್. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಹಿಂದೆ ಅಂತೂ ಕರೆಕ್ಟಾಗಿ ಹಾಕಿಲ್ಲ. ಅಟ್ಲೀಸ್ಟ್ ಇವಾಗ ಮುಂದೇನು ಕರೆಕ್ಟಾಗಿ ಪಾರ್ಕ್ ಮಾಡಿ ಬರ್ತೀನಿ. ಎಷ್ಟು ಕೇರ್ಫುಲ್ ಅಂದರೆ ಅಷ್ಟು ಕೇರ್ಫುಲ್ಲಾಗಿ ಓಡಿಸಿ. ಆಗಿಲ್ಲ ಅಂದರೆ ಬಿಡು, ನಾನು ಮಾಡ್ಕೊತೀನಿ. ನೀನು ಮಾಡ್ಕೋತೆ, ಸುಮ್ಮನೆ ಇರು. ನಾನು ಟ್ರೈ ಮಾಡು, ಆಗಲಿಲ್ಲ ಅಂದರೆ ನಾನು ಮಾಡ್ತೀನಿ. ನಿಧಾನ, ಹುಷಾರು. ಸ್ಟ್ರೈಟಾಗಿ ಹೋಗ್ತಾ ಇದೆ, ಹಂಗೆ ಹೋಗು. ಜಾಣ, ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೀನಿ. ಮೆಲ್ಲಿಗೆ ನಿಧಾನಕ್ಕೆ ಹೋಗು. ಮೆಲ್ಲಿಗೆ ಸಾಕಾ? ಸಾಕು. ಮಿಷನ್ ಸಕ್ಸಸ್ಫುಲ್. ಇವಾಗ ಕೆಲಸ ಇದೆ, ನಡೀರಿ. ಸೊ ನಾನು ಪ್ರೀವಿಯಸ್ ನೈಟ್ ಬ್ರೇಕ್ಫಾಸ್ಟ್ಗಂತ ಓಟ್ಸ್ ಮತ್ತು ಸೀಡ್ಸ್ನ ಸೋಕ್ ಮಾಡಿಟ್ಟಿದ್ದೆ ಹಿಂದಿನ ದಿನ ರಾತ್ರಿನೇ. ಸೊ ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ನಾನು 4 ಸ್ಪೂನ್ ಓಟ್ಸ್ ಹಾಕಿದ್ದೆ. ಅದ್ರ ಜೊತೆಗೆ ಒಂದು ½ ಟೀ ಸ್ಪೂನ್ ಚಿಯಾ ಸೀಡ್ಸ್, 1 ಸ್ಪೂನ್ ಪಂಪ್ಕಿನ್ ಸೀಡ್ಸ್, 1 ಸ್ಪೂನ್ ವಾಟರ್ಮೆಲಾನ್ ಸೀಡ್ಸ್, ಹಾಗೆ 1 ಸ್ಪೂನ್ ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ. ಸೊ ಇದನ್ನೆಲ್ಲ ಸೋಕ್ ಮಾಡೋದಕ್ಕೆ ನೀವು ವಾಟರ್ ಯೂಸ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಮಿಲ್ಕ್ ಯೂಸ್ ಮಾಡ್ತಿದ್ದೀನಿ. ಇಫ್ ಇನ್ ಕೇಸ್ ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಯು ಕ್ಯಾನ್ ಯೂಸ್ ವಾಟರ್. ನಂಗೆ ಮುಂಚೆಯಿಂದನೂ ಓಟ್ಸ್ಗೆ ಮಿಲ್ಕ್ ಹಾಕೋ ಅಭ್ಯಾಸ. ಸೊ ಅದನ್ನು ಇವಾಗ ಕ್ಲೋಸ್ ಮಾಡಿ ಓವರ್ನೈಟ್ ನಾನು ಫ್ರಿಜ್ಜಲ್ಲೇ ಇಡ್ತಾ ಇದ್ದೀನಿ. ಸೊ ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನ್ ಮಾಡಿ ಒಂದು ಕ್ವಿಕ್ ಮಿಕ್ಸ್ ಮಾಡೋಣ. ಸೊ ಇದರಲ್ಲಿ ಹೆಚ್ಚಾಗಿ ಫೈಬರ್ ಅಂಶ ಇರುತ್ತೆ, ಅದರ ಜೊತೆಗೆ ಯುಲ್ ಗೆಟ್ ಸಮ್ ಪ್ರೋಟೀನ್ ಆಲ್ಸೋ. ನೆಕ್ಸ್ಟ್ ಇದಕ್ಕೆ ನಾನು 1 ಫುಲ್ ಬನಾನಾ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಆಲ್ಮಂಡ್ಸ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಆಲ್ಸೋ ಐ ಹ್ಯಾಡ್ ಸಮ್ ಪೀನಟ್ ಬಟರ್. ಸೊ 1 ಸ್ಪೂನ್ ಪೀನಟ್ ಬಟರ್ ಜೊತೆಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಹನಿ, ಬಿಕಾಸ್ ಹನಿ ಇಲ್ಲದೆ ನಂಗೆ ತಿನ್ನೋಕ್ಕಾಗಲ್ಲ. ಸೊ ಹಿಯರ್ ಯು ಗೋ, ಮೈ ಬ್ರೇಕ್ಫಾಸ್ಟ್ ಇಸ್ ರೆಡಿ. ಗೈಸ್, ಇಫ್ ಯು ಆರ್ ಎ ಸ್ವೀಟ್ ಪರ್ಸನ್, ನನ್ನ ಥರ ಜಾಸ್ತಿ ಶುಗರ್ ಕ್ರೇವ್ ಮಾಡ್ತೀರಾ ಅಂದರೆ ನಿಮ್ಗೆ ಅಷ್ಟೊಂದೇನು ಇಷ್ಟ ಆಗೋಲ್ಲ. ಬಿಕಾಸ್ ಇದರಲ್ಲಿ ಶುಗರ್ನ ನಾನು ಹಾಕಿಲ್ಲ. ಇಷ್ಟು ವರ್ಷ ನಾನು ಓಟ್ಸ್ ಮಾಡ್ಬೇಕಾರೆಲ್ಲ ಶುಗರ್ ಹಾಕ್ಕೊಂಡೇ ತಿಂತಾಯಿದ್ದೆ. ದಿಸ್ ಇಸ್ ದ ಫಸ್ಟ್ ಟೈಮ್. ಆ್ಯಂಡ್ ತಿನ್ನೋಕ್ಕೆ ಆಗೋಲ್ಲ ಅಂತ ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ನಾನು ಇದಕ್ಕೆ ಹನಿ, ಬನಾನಾ ಆ್ಯಂಡ್ ಪೀನಟ್ ಬಟರಿಂದ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಕೊಡ್ತಾ ಇದೆ. ಇಟ್ ಇಸ್ ನೈಸ್. ಸೊ ಇದು ನನ್ನ ಬ್ರೇಕ್ಫಾಸ್ಟ್. ಇದನ್ನು ತಿಂದು ನಮ್ಮನ ಹತ್ರ ಎಣ್ಣೆ ಹಚ್ಕೊಂಡು ಐ ಹ್ಯಾವ್ 1 hour ಟೈಮ್. ಮೀನ್ ವೈಲ್ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು, ಬಿಕಾಸ್ 10:30ಗೆ ಐ ಹ್ಯಾವ್ ಕ್ಲಾಸ್. ಸೊ ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ ಐ ಮೀಟಿಂಗ್ ಅಷ್ಟೇ. ಇಟ್ ಇಸ್ ಆಲ್ ಬಿಕಾಸ್ ಆಫ್ ಮೈ ಡ್ಯಾನ್ಸ್ ಪ್ರೋಗ್ರಾಮ್ ಪ್ರಾಕ್ಟೀಸ್ ಎಲ್ಲ ಅಷ್ಟೇ. ಸೊ ಎಣ್ಣೆ ಹಚ್ಕೊಂಡು ಪ್ರಾಕ್ಟೀಸ್ ಮಾಡಿ ಸ್ನಾನ ಮಾಡಿ ಸಿಗುವ. ನೆಕ್ಸ್ಟ್ ಆಯಿಲ್ ಪ್ರಿಪ್ರೇಷನ್ಗೆ ನಾನು ಸ್ವಲ್ಪ ಸಾಂಬಾರ್ ಈರುಳ್ಳಿನ ತೊಗೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ಬಿಕಾಸ್ ನಮಗೆ ಆ ಆನಿಯನ್ ಬೇಡ, ಬದಲಿಗೆ ಅದ್ರ ಜ್ಯೂಸ್ ಬೇಕು.
ನೆಕ್ಸ್ಟ್ ನಾನು ಬೇಸಾಗಿ ತೊಗೊಂಡಿರೋದು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ. ಯು ಕ್ಯಾನ್ ಯೂಸ್ ಕೋಕೋನಟ್ ಆಯಿಲ್ ಆಲ್ಸೋ, ಬಟ್ ಮೋಸ್ಟ್ಲಿ ಐ ಪ್ರಿಫರ್ ಕ್ಯಾಸ್ಟರ್ ಆಯಿಲ್ ಈ ಪ್ರಾಸೆಸ್ಗೆ. ಸೊ ಇವಾಗ ಎಣ್ಣೆ ಬಿಸಿಯಾಗಿ ಸ್ವಲ್ಪ ಲೈಟಾಗಿ ಆರ್ಕೊಂಡ್ಮೇಲೆ ಆ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ ನಾವು. ಲೇಟರ್ ಆನ್ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡಿ ಆಯಿಲ್ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ ಕೂಡ ರೆಡ್ಯೂಸ್ ಆಗುತ್ತೆ. ಅಷ್ಟೇ ಅಲ್ಲ, ನಾನಿಲ್ಲಿ ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಹೇರ್ ವಾಲ್ಯೂಮ್ ಇನ್ಕ್ರೀಸ್ ಆಗೋದಲ್ಲದೆ ಹೇರ್ಗೆ ಒಳ್ಳೆ ಮಾಯಶ್ಚರೈಸೇಷನ್ ಕೊಡುತ್ತೆ. ಆ್ಯಂಡ್ ಇದನ್ನು ನೀವು ಎಂಟೈರ್ ಡೇ ಅಪ್ಲೈ ಮಾಡೋದಕ್ಕಾಗಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 3 to 4 hours ಅಂತ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಆನಿಯನ್ ಜ್ಯೂಸ್ ಹಾಕಿರೋದ್ರಿಂದ ಸ್ವಲ್ಪ ಡ್ರೈನೆಸ್ ಕೊಡುತ್ತೆ, ಬಟ್ ಆಫ್ಟರ್ ಯೋರ್ ಹೇರ್ ವಾಶ್ ಇಟ್ ಫೀಲ್ಸ್ ಬೆಟರ್. ಸೊ ಆಯಿಲ್ ಅಪ್ಲೈ ಮಾಡೋಕ್ಕೂ ಮುಂಚೆ ನಾನು ಐಸ್ ಫೇಸ್ ಟಬ್ಬಲ್ಲಿ ಫೇಸ್ನ ಡಿಪ್ ಮಾಡ್ತಾ ಇದ್ದೀನಿ. ಇದು ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋ ಹ್ಯಾಬಿಟ್. ಎವ್ರಿ ಡೇ ಆಗಿಲ್ಲ ಅಂದರೂ ಆಲ್ಟರ್ನೇಟ್ ಡೇಸ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಏನಕ್ಕೆ ಈ ಹ್ಯಾಬಿಟ್ನ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ, ಒಂದು ನನ್ನ ಓಪನ್ ಪೋರ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಅದ್ರ ಜೊತೆಗೆ ಒಳ್ಳೆ ಗ್ಲೋ ಮತ್ತು ಫ್ರೆಶ್ನೆಸ್ ಕೊಡುತ್ತೆ ಅಂತ. ಸೊ ಗೈಸ್ 10:15 ಆ್ಯಂಡ್ ರೆಡಿ ಆಗಿದ್ದೀನಿ. ಇವಾಗ ಇನ್ನು 3 ಜನ ಬರ್ತಾರೆ, ಅವ್ರನ್ನ ಪಿಕ್ ಮಾಡಿ ಆನ್ ದ ವೇ ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ. ಆನ್ ದ ವೇ ಹೋಗಬೇಕು. ಲೆಟ್ಸ್ ಗೋ, ಟೈಮ್ ಆಗಿದೆ. Bro, what is this? Full menching. New one you brought. Pushpanjali gifted it to me, no? It's beautiful. Thank you. Sakura. One of you sit in the front, one of you sit in the back. Hi Divya. Hi. Oh, blonde. You look New pretty. saree again. Saree. You look pretty. Oh my god, blue saree. It's pretty. Yeah, but the blouse does not match. It's okay, it's nice. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿತ್ತು. ಇವಾಗ ಬಿಸಿಬೇಳೆ ಬಾತ್ ನಂಗೆ ಗೊತ್ತಿದ್ದು ಪಕ್ಕ ಇವತ್ತು ಬಿಸಿಬೇಳೆ ಬಾತೇ ಮಾಡ್ತಾರೆ ಅಂತ. ಬಿಕಾಸ್ ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಓವರ್ ನೈಟೇನೆ ಅದು ಮಾಡಿದ್ನಲ್ಲ, ಪಕ್ಕ ನನಗೇನೋ ಇಷ್ಟ ಆಗಿರೋದೇ ಮಾಡ್ತಾರೆ ಅಂತ ಅಂದ್ಕೊಂಡೆ. ಅದು ಹಾಗೆ ಆಯಿತು, ಬಿಸಿಬೇಳೆ ಬಾತೇ ಮಾಡಿದ್ದಾರೆ. ಇವಾಗ ಬಿಸಿ ಮಾಡಿಕೊಂಡು ತಿಂತಾ ಇದ್ದೀನಿ. ಇಟ್ಸ್ ಅ ಕೈಂಡ್ ಆಫ್ ಬ್ರಂಚ್ ಅಂತ ಹೇಳ್ಬೋದು. ಆ್ಯಂಡ್ 12:30 ಆಗಿದೆ. ಇವಾಗ ಊಟ ಮಾಡಿಕೊಂಡು ಐ ಹ್ಯಾವ್ ಟು ಗೋ ಫಾರ್ ಡ್ರೈವಿಂಗ್ ಕ್ಲಾಸ್. ಯೂಶ್ವಲಿ ಎವ್ರಿ ಡೇ ನಾನು ಡ್ರೈವಿಂಗ್ ಕ್ಲಾಸ್ 10 to 12:30 ಆಗುತ್ತೆ, ಬಟ್ ಇವತ್ತು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೀನಿ ಡ್ಯಾನ್ಸ್ ಕ್ಲಾಸ್ ಇರೋ ಕಾರಣ. ನಾಳೆನೂ 9:30ಗೆ ಡ್ಯಾನ್ಸ್ ಕ್ಲಾಸ್ ಇದೆ. ಸೊ ನೀವು ಅನ್ಕೊಬೋದು ವ್ಲಾಗ್ ಮಾಡ್ತಿದ್ದೀನಿ ಅದಕ್ಕೆ ಮೈ ಶೆಡ್ಯೂಲ್ ಇಸ್ ಬ್ಯಾಕ್ ಟು ಬ್ಯಾಕ್ ಆ ಥರ ಅಂತಲ್ಲ. ಡೆಫಿನೆಟ್ಲಿ ಅಲ್ಲ. ನೀವು ಯಾವುದೇ ದಿನ ನೋಡಿದ್ರೂ ಒನ್ ಆಫ್ಟರ್ ದ ಅದರ್ ಏನಾದರೂ ಒಂದು ಇದ್ದೇ ಇರುತ್ತೆ. ಇವಾಗ ಟ್ಯೂಷನ್ ಇಲ್ಲ, ಅದಕ್ಕೆ ಸೊ ಐ ಆಮ್ ಲಿಟಲ್ ಫ್ರೀ ಅಂತ ಹೇಳ್ಬೋದು. ಇಫ್ ಯು ಆಸ್ಕ್ ಮೀ, ನಿಜವಾಗ್ಲೂ ಸಂಧ್ಯಾ ಜೀವನದಲ್ಲಿ ಏನು ಮಾಡ್ತಿದ್ಯಾ ಅಂದರೆ, ಓದೋದು ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೀನಿ ಸೀರಿಯಸ್ಲಿ. ನೆಕ್ಸ್ಟ್ ಮಂತ್ ಐ ಹ್ಯಾವ್ ಎಕ್ಸಾಮ್ಸ್. ನಂಗೆ ಅದು ಓದಬೇಕಂತಲೇ ಟೆನ್ಷನ್ ಮಾಡ್ಕೊತಿದ್ದೀನಿ, ಬಿಟ್ಟರೆ ಓದ್ತಾ ಇಲ್ಲ. ಓದಬೇಕು. ಇವಾಗ ಅಂದ್ಕೊಂಡಿದ್ದೀನಿ ಈ ವ್ಲಾಗು ಅದು ಎಲ್ಲ ಸ್ವಲ್ಪ ದಿನ ಬಿಟ್ಬಿಟ್ಟು ಓದೋಣ ಅಂತ. ನೋಡೋಣ. ಇವತ್ತು May 9th, ಸೊ ಹಾರ್ಡ್ಲಿ 23 ಡೇಸ್ ಇದೆ ಎಕ್ಸಾಮ್ಗೆ. ಕಷ್ಟ ಜೀವನ. ಆ್ಯಕ್ಚುಲಿ ಈ ಸೀರೆ ಎಲ್ಲ ಹಾಕ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡ್ತಾರೋ, ನನಗೆ ಈ ಕುರ್ತಾ ಹಾಕ್ಕೊಂಡೇ ಹಿಂಸೆ ಆಗಿಬಿಟ್ಟಿದೆ. ನಾನು ಒಂದು ಪ್ರಾಕ್ಟೀಸ್ ಸ್ಯಾರಿ ತೊಗೊಬೇಕು. ಓಕೆ, ಊಟ ಮಾಡಿ ಸಿಗುವ. ಅದು ಅವ್ರ ಮಿಸ್ಟೇಕ್. ಯಾರು ಕರೆಕ್ಟ್ ಒಪ್ಕೊಂತೀನಿ, ಈ ಟೈಮ್ ಮಿಸ್ಟೇಕ್ ಓಕೆ, ಬಟ್ ನೀನೇನ್ ಮಾಡಿದ್ಯಾ ಅಲ್ವಾ? ಮೂವಿಂಗ್ ಅಂತ ಹೆಂಗ್ ಗೊತ್ತಾಗುತ್ತೆ? ಅಲ್ಲ ಏನೇ ನಮ್ಗೊಂದು ಆರು ಕಳ್ಕೊಳ್ಳೋದೇನಿದೆ ಆಯ್ತಾಯ್ತು. ಅಲ್ವಾ? ಅದು ನಾವು ಕಳ್ಕೊಳ್ಳೋದಾರು ಏನಾರು ಇದ್ರೆ, ಅಥವಾ ಆರನಿಗೆ ನೋವು ಆಗಂಗಿದ್ರೆ, ಅಥವಾ ಆರನಿಂದ ಬ್ಯಾಟ್ರಿ ಡೌನ್ ಆಗಂಗಿದ್ರೆ, ಹೌದಪ್ಪ. ಸೊ ನೆಕ್ಸ್ಟ್ ಮನೆಗೆ ಬಂದು ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಆ್ಯಸ್ ಮೈ ಎಕ್ಸಾಮ್ಸ್ ಆರ್ ನಿಯರ್ ಬೈ. ಅದ್ರ ಜೊತೆಗೆ ಕೀಪಿಂಗ್ ಮೈ ಸೆಲ್ಫ್ ಹೈಡ್ರೇಟೆಡ್. ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಂಡಾಗಿದ್ದ ನನ್ನ ಜಿಮ್ ಟೈಮಿಂಗ್ಸ್ ಮಾರ್ನಿಂಗಿಂದ ಈವ್ನಿಂಗ್ ಶಿಫ್ಟ್ ಆಗಿದೆ. ಬಿಕಾಸ್ ಸ್ವಲ್ಪ ಶೆಡ್ಯೂಲ್ ಬ್ಯಾಲೆನ್ಸ್ ಆಗಲಿ ಅಂತ. ಈವ್ನಿಂಗ್ ಮೇಲೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಸೊ ಅಮ್ಮ ಹೆಂಗೋ ಬಿಸಿ ಬಿಸಿ ದೋಸೆ ಮಾಡ್ತಾಯಿದ್ರು. ಫಸ್ಟ್ ನಾನು ಡಿನ್ನರ್ ಮುಗಿಸ್ಕೊಳ್ಳೋಣ, ಆಮೇಲೆ ನಾನು ಜಿಮ್ಗೆ ಹೋಗೋಣ ಅಂದ್ಕೊಂಡೆ.
ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಯಾಟರ್ಡೇ ರೊಟೀನ್ ವ್ಲಾಗ್. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.